ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಆಸೆ ರಿವ್ಯೂ ಏನಾಗಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಸಂಚಿಕೆ ಶುರುವಿನಲ್ಲಿ ಮನೋಜ್ ಅವರು, ರಂಗನಾಥ್ ಅವರು ಮತ್ತು ತಾರಾ ಅವರು ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಅವ್ರು ಮಾತಾಡ್ತಿರೋದು ನೋಡ್ಬಿಟ್ಟು ಏನೋ ಆಗಿದೆಯಲ್ಲ, ಏನು ವಿಚಾರ ಇರ್ಬೋದು ಅಂತ ಹೇಳ್ಬಿಟ್ಟು ಶಾಂತಿ ಅವರು ಮತ್ತು ರವಿ ಅವರು ಬರ್ತಾರೆ. ಮನೋಜ ಏನಾಯಿತು ಅಂತ ಹೇಳ್ಬಿಟ್ಟು ಶಾಂತಿ ಅವರು ಕೇಳ್ತಿರ್ತಾರೆ. ಮಮ್ಮಿ, ಆ ಮೀನಾ ಇದ್ದಾಳಲ್ಲಮ್ಮ, ಮೀನಮ್ಮ, ಅವಳು ಹೋಗ್ಬಿಟ್ಟು ಆ ಪಿಲ್ಟುನ ಮೀಟ್ ಮಾಡ್ಕೊಂಬಂದೇಳು ಮಮ್ಮಿ. ಏನೇನು ರೋಹಿಣಿ ಹತ್ರ ಹೇಳ್ತಾನೋ ಗೊತ್ತಿಲ್ಲ ಆ ಪಿಲ್ಟು ಅಂತ ಹೇಳ್ಬಿಟ್ಟು ಮನೋಜ್ ಅವರು ಹೇಳ್ತಿರ್ತಾರೆ. ಹೌದಾ, ಅವಳು ಬರಲಿ ತಡಿ, ಹೊಟ್ಟೆ ಉರಿಸ್ತಾಳೆ ನನಗೆ, ಬರಲಿ ತಡಿ ಅವಳು ಅಂತ ಹೇಳ್ಬಿಟ್ಟು ಶಾಂತಿ ಅವರು ಎಲ್ಲರೂ ನಿಂತ್ಕೊಂಡ್ಬಿಟ್ಟು ಮೀನಾಗೆ ಕಾಯ್ತಿರ್ತಾರೆ. ಅಷ್ಟರಲ್ಲಿ ತಾರಾ ಅವ್ರು ಹೋಗ್ಬಿಟ್ಟು ನೀರು ತೊಗೊಂಡು ಬರ್ತಾರೆ. ರಂಗನಾಥ್ ಅವ್ರಿಗೆ ನೀರು ಕೊಡ್ತಾರೆ. ಶಾಂತಿ ಅವ್ರಿಗೂ ಸಹ ನೀರು ಕೊಡಲಾ ಅಮ್ಮ ಅಂತ ಹೇಳ್ಬಿಟ್ಟು ಕೇಳ್ತಿರ್ತಾರೆ. ಬೇಡಮ್ಮ, ನನಗೆ ಈಗಲೇ ಹೊಟ್ಟೆ ಉರಿದೋಗ್ಬಿಟ್ಟಿದೆ, ಯಾವ ನೀರು ಬೇಡ ನನಗೆ ಅಂತ ಹೇಳ್ಬಿಟ್ಟು ಶಾಂತಿ ಅವ್ರು ಹೇಳ್ತಿರ್ಬೇಕಾದ್ರೆ ಮನೋಜ್ ಅವರು, ಮಮ್ಮಿ ನೀರು ಕುಡಿ ಮಮ್ಮಿ, ನೀರು ಕುಡಿಬೇಡ ಮಮ್ಮಿ, ಹೊಟ್ಟೆ ಉರಿತಿರೋದು ಕಡಿಮೆ ಆಗಿಬಿಡುತ್ತೆ, ಇನ್ನೂ ಕೋಪ ಹಾಗೇ ಇರಬೇಕು, ಹೊಟ್ಟೆ ಉರಿಬೇಕು ಮಮ್ಮಿ ಅಂತ ಹೇಳ್ಬಿಟ್ಟು ಮನೋಜ್ ಅವ್ರು ಹೇಳ್ತಿರ್ತಾರೆ. ಅಷ್ಟರಲ್ಲಿ ಮೀನಾ ಅವರು ಬರ್ತಾರೆ. ಮೀನಾ ಅವ್ರು ಬಂದು ನಿಂತಿರ್ತಾರೆ. ಅಷ್ಟರಲ್ಲಿ ರಂಗನಾಥ್ ಅವರು, ಇಲ್ಲಿ ತಲೆ ಮನೆ ಹೋಗೋ ಅಂಥ ವಿಷಯ ಏನೂ ಆಗಿಲ್ಲ, ನೀವಿಬ್ಬರು ಯಾಕೆ ಅಷ್ಟೊಂದು ಟೆನ್ಷನ್ ಆಗಿದ್ದೀರಾ, ಸುಮ್ಮನೆ ನಿಂತ್ಕೊಳ್ಳಿ ಇಬ್ಬರು, ಇಲ್ಲಾಂದರೆ ಅಲ್ಲಿ ಹೋಗೋ ಅಡುಗೆ ಮನೇಲಿ ಉಪ್ಪಿಟ್ಟೋ ಕೇಸರಿ ಭಾತೋ ಇದ್ದರೆ ತಿನ್ನೋಗು ಅಂತ ಹೇಳ್ಬಿಟ್ಟು ಮನೋಜ್ ಅವ್ರಿಗೆ ಹೇಳ್ತಿರ್ತಾರೆ. ಡ್ಯಾಡಿ, ನಿಮಗೆ ನನಗಿಂತ ಸೊಸೆಗಳೇ ಮುಖ್ಯನಾ, ಅವ್ರು ಯಾರೋ ಬೇರೆಯವ್ರು ಹೊರಗಡೆಯಿಂದ ಬಂದಿರೋರಿಗೆ ಮುಖ್ಯನಾ ಅಂತ ಹೇಳ್ಬಿಟ್ಟು ಮನೋಜ್ ಅವ್ರು ಹೇಳ್ತಿರ್ತಾರೆ. ಶಾಂತಿಯವರು ಸಹ, ನಿಮ್ಮಪ್ಪಂಗೆ ಮನೆಯವರು ಎತ್ತವ್ರಿಗಿಂತ ಆಚೆ ಹೊರಗಡೆ ಇರ್ತಾರಲ್ಲ ಅವ್ರ ಮೇಲೆ ಕರುಣೆ ಜಾಸ್ತಿ, ಅವ್ರಿಗೇ ಪ್ರಾಮುಖ್ಯತೆ ತೋರಿಸ್ತಾರೆ, ಹಂಗೆ ನಿಮ್ಮ ಅಪ್ಪನ ಬುದ್ಧಿ ಅಂತ ಹೇಳ್ಬಿಟ್ಟು ಶಾಂತಿಯವ್ರು ಹೇಳ್ತಿರ್ತಾರೆ. ಮೀನಾ ಅವರು ಬಂದು ನಿಂತ್ಕೊಂಡಿದ್ದಾರೆ. ಮನೋಜ್ ಅವ್ರು ನೋಡ್ಬಿಟ್ಟು, ಏ ಮೀನಾ ಅಂತ ಹೇಳ್ಬಿಟ್ಟು ಜೋರಾಗಿ ಹೇಳ್ತಾರೆ. ರವಿ ಅವರು, ಮೀನಾಗ ಅವಳು ಗೀಳು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಲ್ಲ ಅಂದರೆ ಸರಿ ಇರಲ್ಲ ಮನೋಜ ಅಂತ ಹೇಳ್ಬಿಟ್ಟು ರವಿ ಅವ್ರು ಹೇಳ್ತಿರ್ತಾರೆ. ಏಯ್ ಸುಮ್ಮನೆ ನಿಂತ್ಕೊಳ್ಳೋ ಅಪ್ಪಿ ನೀನು, ಇವಳು ಚಳಿಯಲ್ಲಿ ಹಾಸಿಗೆ ಹೊತ್ಕೊಂಡು ಮಲ್ಕೊಂಡಿದ್ದು ಕಷ್ಟ ಕೊಟ್ಟಿದ್ದೆ ಅಲ್ಲದೆ ಬೆಡ್ಶೀಟ್ ಮೇಲೆ ತಣ್ಣೀರು ಸುರಿದಿದ್ದಾಳೆ ಅಂತ ಹೇಳ್ಬಿಟ್ಟು ಮನೋಜ್ ಅವ್ರು ಹೇಳ್ತಿರ್ತಾರೆ. ಇವಳು ಗೀಳು ಅಂದರೆ ಎಲ್ಲ ಚೆನ್ನಾಗಿರಲ್ಲ, ಮೊದಲೇ ಹೇಳಿದ್ದೀನಿ ನೋಡಿ ಅಂತ ಹೇಳ್ಬಿಟ್ಟು ಮೀನಾ ಅವ್ರು ಹೇಳ್ತಿರ್ತಾರೆ. ಏಯ್ ನೀನು ಸುಮ್ಮನಿರೋ, ಯಾಕೆ ನೀ ಆ ಪಿಲ್ಟುನ ಮೀಟ್ ಮಾಡಿದ್ದು ಅಂತ ಹೇಳ್ಬಿಟ್ಟು ಶಾಂತಿ ಅವ್ರು ಹೇಳ್ತಿರ್ತಾರೆ. ಮೀಟ್ ಮಾಡಿದ್ದು ಅಂದರೆ ಏನತ್ತೆ, ನಾನೇನು ಮೀಟ್ ಮಾಡ್ಕೊಂಬರಕ್ಕೆ ಹೋಗಿದ್ದೆ, ಪಾಪ ಚಿಕ್ಕ ಹುಡುಗ, ಅವನು ಹೊರಗಡೆ ಕಂಡ ಏನು ಅಂತ ಮಾತಾಡಿಸ್ದೆ ಅಷ್ಟೇ, ಅದ್ರ ಬಿಟ್ಮೇಲೆ ಏನಿದೆ, ಅದಕ್ಕೂ ನನಗೂ ಏನು ಸಂಬಂಧ ಅಂತ ಹೇಳ್ಬಿಟ್ಟು ಮೀನಾ ಅವ್ರು ಹೇಳ್ತಿರ್ತಾರೆ. ಇಷ್ಟೇ ಆಗಿರೋದಪ್ಪ, ಇದಕ್ಕೆ ನಿಮ್ಮಿಬ್ಬರು ಹೊಟ್ಟೆ ಉರ್ಕೊತಿದ್ರಲ್ಲ, ಇಷ್ಟೇ ಆಗಿರೋದು ನೋಡಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಈ ಲೈಫೇ ಚೆನ್ನಾಗಿಲ್ಲಪ್ಪ, ಅಲ್ಲ ಇವಳು ಈ ಮನೆ ಪರವಾಗಿದ್ದರೆ ಅವಳು ಈ ಮನೆ ಯಜಮಾನ್ ಅಂದರೆ ನನ್ನ ದುಶ್ಮನ್ ಆಗಿರೋರ ಹತ್ರ ಯಾಕೆ ಮಾತಾಡ್ತಿದ್ದವಳು ಅಂತ ಹೇಳ್ಬಿಟ್ಟು ಮನೋಜ್ ಅವ್ರು ಹೇಳ್ತಿರ್ತಾರೆ. ತಾರಾ ಅವರು ಸಹ, ಅವಳು ಅನ್ಬೇಡಿ ಮನೋಜಣ್ಣ, ಅದು ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ತಾರಾ ಅವ್ರು ಹೇಳ್ತಿರ್ತಾರೆ. ನಿನಗೆ ಗೊತ್ತಾಗಲ್ಲ, ಸುಮ್ಮನಿರಮ್ಮ, ನೀನು ಸುಮ್ಮನೆ ನಿಂತ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ಮನೋಜ್ ಅವ್ರು ಹೇಳ್ತಿರ್ಬೇಕಾದ್ರೆ ರವಿ ಅವರು, ಏನೋ ಗೊತ್ತಾಗಲ್ಲ, ನೀನೊಬ್ನಿಗೇನೋ ಎಲ್ಲ ಗೊತ್ತಾಗೋದು, ನೀನೊಬ್ನಿಗೇನೋ ಗೊತ್ತಿರೋದು ಅಂತ ಹೇಳ್ಬಿಟ್ಟು ರವಿ ಅವ್ರು ಹೇಳ್ತಿರ್ತಾರೆ. ಹೌದು ಕಣೋ, ನಾನೊಬ್ನಿಗೇನೆ ಗೊತ್ತಿರೋದು, ನಾನು 5 ಡಿಗ್ರಿ ಅಂತ ಹೇಳ್ಬಿಟ್ಟು ಮನೋಜ್ ಅವ್ರು ಹೇಳ್ತಿರ್ತಾರೆ. ಮೀನಾ ಅವರು, ನೀವು ಏನೇನೋ ಅನ್ಕೊಂಬಿಡಿ, ನಾನು ಯಾವ ಮೀಟು ಮಾಡಿಲ್ಲ, ಎಂಥದ್ದು ಮಾಡಿಲ್ಲ, ಕ್ರಿಶ್ ಸಿಕ್ದ ಮಾತಾಡ್ಸ್ಬಿಟ್ಟು ಬಂದೆ ಅಷ್ಟೇ, ಅದರಲ್ಲಿ ಏನು ತಪ್ಪಿದೆ, ಏನಾಗಿದೆ ಇವಾಗ ಅಂತ ಹೇಳ್ಬಿಟ್ಟು ಮೀನಾ ಅವ್ರು ಹೇಳ್ತಿರ್ತಾರೆ. ಅಷ್ಟರಲ್ಲಿ ಸೂರ್ಯ ಅವರು ಸಹ ಬರ್ತಾರೆ. ಸೂರ್ಯ ಅವ್ರು ಬಂದ್ಬಿಟ್ಟು ಏನು ಮಾತಾಡ್ತಾರೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.